ರೈತರ 1 ಲಕ್ಷದವರೆಗೆ ಸಾಲ ಮನ್ನಾ ಹಾಗೂ ಬೆಳೆ ವಿಮೆ ತುರ್ತಾಗಿ ವಿತರಿಸುವ ಹಾಗೂ ವಿದ್ಯುತ್ ಖಾಸಗೀಕರಣ ನಿಲ್ಲಿಸುವಂತೆ ಒತ್ತಾಯಿಸಿ ಜೂನ್ 20ರಂದು ಕಲಬುರಗಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದ ದಯಾನಂದ ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲ ರೈತರ 1 ಲಕ್ಷದವರೆಗೆ ರಾಜ್ಯ ಸರ್ಕಾರವು ತುರ್ತಾಗಿ ಸಾಲ ಮನ್ನಾ ಮಾಡಬೇಕು. ಬಾಕಿ ಉಳಿದ ಬೆಳೆ ವಿಮೆ 1 ವಾರದೊಳಗೆ ರೈತರಿಗೆ ವಿತರಿಸಬೇಕು. ಸರ್ಕಾರದವರು ವಿದ್ಯುತ್ ಕಂಪನಿ ಖಾಸಗೀಕರಣ ಮಾಡಲು ಹೊರಟಿದ್ದು, ಇದರಿಂದ ರೈತರಿಗೆ ತುಂಬಾ ನಷ್ಟ ಹಾಗೂ ಅನ್ಯಾಯಕ್ಕೆ ಒಳಗಾಗಬೇಕಾಗುತ್ತದೆ. ಒಂದು ವೇಳೆ ಸರ್ಕಾರ ಏನಾದರೂ ವಿದ್ಯುತ್ ಖಾಸಗೀಕರಣ ಮಾಡಿದ್ದೆ ಆದ್ರೆ ರಾಜ್ಯದ ಲಕ್ಷ ಗಟ್ಟಲೆ ಜನ ಹಾಗೂ ರೈತರು ಸೇರಿ ಸರ್ಕಾರದ ವಿರುದ್ಧ ದೊಡ್ಡ ಗಾತ್ರದ ಆಂದೋಲನವನ್ನ ಮಾಡಬೇಕಾಗುತ್ತದೆ. ಈ ವರ್ಷ ಡಿಎಪಿ ಯೂರಿಯಾ ರೈತರಿಗೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ರೈತರಿಗೆ ಕೊಡಲು ವಿಫಲವಾಗಿದೆ. ಇನ್ನು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಜೂನ್ 20ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಪಾದಯಾತ್ರೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು. ವಿದ್ಯುತ್ ಖಾಸಗೀಕರಣ ಆದರೆ ರೈತನಿಗೆ ಸಂಪೂರ್ಣ ಹಾನಿ ಆಗ್ತಕ್ಕಂಥದ್ದು, ಕಷ್ಟ ಆಗ್ತಕ್ಕಂಥದ್ದು, ಇದನ್ನು ನಿಲ್ಲಿಸಬೇಕು ಸರ್ಕಾರ ಅಂತಕ್ಕಂಥದ್ದು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾಯಿದ್ದೇವೆ. ವಿದ್ಯುತ್ ಒಂದು ವೇಳೆ ಆದರೆ ಮೀಟರ್ ಅಳವಡಿಸಿದ್ರೆ ನಾವು ಯಾವುದಕ್ಕೂ ಕಬ್ಬಾಲಿ, ಬಾಳೆ ಅಲ್ಲಿ, ಉಳ್ಳಾಗಡ್ಡಿಲಿ ಬೇರೆ ಬೇರೆ ರೈತ ಬೆಳೆಯುವಂಥ ಬೆಳೆಗೆ ಮೀಟರ್ ಹಚ್ಚಿ ನೀರು ಬಿಡ್ತಕ್ಕಂಥ ತಾಕತ್ತಾಗೋದಿಲ್ಲ. ಇದು ಸರ್ಕಾರ ತಕ್ಷಣ ಇದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು. ಯಾಕಪ್ಪ ಅಂದ್ರೆ 20ನೇ ತಾರೀಕು ಕ್ಯಾಬಿನೆಟ್ಟಲ್ಲಿ ಬಹುಶಃ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೊಗೊಂಡಿದೆ, ವಿದ್ಯುತ್ ಖಾಸಗೀಕರಣ ಮಾಡ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ನಾವು ಶನಿವಾರ ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕಿಂದ 11 ಗಂಟೆಯಿಂದ ಸುಮಾರು ಜನ 500-600 ಜನ ರೈತರಲ್ಲಿ ಸೇರಿ ಅಲ್ಲಿಂದ DC ಆಫೀಸ್ವರೆಗೆ ಹೋಗಿ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೊಡ್ತಾಯಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ರೈತರು ಇಂಥ ಕಷ್ಟ ಕಾಲದಲ್ಲಿ ನಾವು ಸಾಕಷ್ಟು ಬಾರಿ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳ್ಕೊಂಡು ಬಂದಿದ್ದೆವು. ಈಗಾದರೂ ಕೂಡ 1 ಲಕ್ಷದವರೆಗೆ ಈ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದೆ. ಅದಾಗಿ ನಮ್ಮದು ಹೋದ ವರ್ಷ ಯಾವಾಗ ಮಾರ್ಚಿಂದ ಸುಮಾರು 667 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದರು ಇನ್ಶೂರೆನ್ಸ್, ಇನ್ನೂ ಕೂಡ 229,300 ಕೋಟಿ ರೂಪಾಯಿ ಸರಾಸರಿ ಬೆಳೆ ವಿಮೆ ಇದೆ. ಅದನ್ನು ಕೊಡಬೇಕು ತಕ್ಷಣ. ಈ ವಾರನಲ್ಲೇ ತಕ್ಷಣ ಕೊಟ್ಟರೆ ಅನುಕೂಲ ಆಗ್ತದೆ ಅಂತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಮಾಡಬೇಕು ಸರ್ಕಾರಕ್ಕಂತ ಅದು ಬೇರೆ ಒತ್ತಾಯ ಇದೆ. ಸರಿ 290 ಅಂತಿದೆ ಸರಾಸರಿ. ಅವರು ಲೆಕ್ಕಪತ್ರನೂ ಸರಿಗೆ ಹೇಳ್ತಾ ಇಲ್ಲ ನಮಗೆ. ಸರಿಗೆ ನಾವು ಕೇಳಿದ್ದೀವಿ ಅವರಿಗೆ ಎಷ್ಟು ಉಳ್ದದೆ ಏನಂತ. ಆ ಸರಿನೇ 667 ಕೋಟಿ ರೂಪಾಯಿ ಬಿಟ್ಟಾಗ ಮುಂದೆ ಮಧ್ಯಂತರ ಸ್ವಲ್ಪ ಕೆಲವು ಇನ್ಶೂರೆನ್ಸ್ ಕೊಡುತ್ತೆ ಅಂತ ಹೇಳಿದರು. ಅದೆಷ್ಟು ಮಟ್ಟಿಗೆ ಕೊಡೋದು ಅದು ಸರಿ ನಮಗೆ ಲೆಕ್ಕಪತ್ರ ಸಿಗ್ತಾ ಇಲ್ಲ, ಅವ್ರು ಹೇಳ್ತಾ ಇಲ್ಲ. ಹಾಗಾಗಿ ಅಂದಾಜು ಇವತ್ತೇನದ ಒಂದು 300 ಕೋಟಿ ರೂಪಾಯಿ ಬೆಳೆ ವಿಮೆ ಇರ್ಬೋದು. ಹಾಗಾಗಿ ಮತ್ತೇನದ ಪರಿಹಾರ ಅಂತಿತ್ತು ಸಾಕಷ್ಟು. ಹೋದ ಸಾರಿ ಮೇ 7-8 ತಾರೀಕಿಗೆ ಮಳೆ ಹತ್ತಿ ಕಂಪ್ಲೀಟ್ ಡಿಸೆಂಬರ್ ತನಕ ಮಳೆ ಬಂದ ಕೇಸಿನ ಹಾಳಾಗಿರ್ತಕ್ಕಂಥದ್ದು ಪರಿಹಾರನೂ ಕೊಡ್ತೀನಿ ಅಂದಿದ್ರು ಸಾಕಷ್ಟು. ಆ ಪರಿಹಾರನೂ ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ. ಹಾಗಾಗಿ ರೈತ ಸಂಕಷ್ಟದಲ್ಲಿದ್ದಾನೆ. ದಯವಿಟ್ಟು ಈ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಬೇಕು. ಆಮೇಲೆ ಈ ಖಾಸಗೀಕರಣ ಆಗ್ತಕ್ಕಂಥ ವಿದ್ಯುತ್ ಖಾಸಗೀಕರಣ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕ್ಲಿಂದ DC ಆಫೀಸರು ಮೆಮೊಡಮ್ ಕೊಟ್ಟು ಅದು ರಾಜ್ಯದ ಮುಖ್ಯಮಂತ್ರಿಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಒಂದು ವೇಳೆ ಸರ್ಕಾರ ಏನಾದರೂ ಇದನ್ನು ಎಚ್ಚರಿಕೊಳ್ಳಿಲ್ಲ, ಇದು ಸಹಜ ಅಂತ ತೊಗೊಂಡಿದ್ರೆ ಇಡೀ ರಾಜ್ಯದಲ್ಲಿ ನಾವು ಲಕ್ಷ ಗಟ್ಟಲೆ ರೈತರು ಮತ್ತು ರೈತ ಮಹಿಳೆಯರು ಸೇರಿ ಈ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣ ಹಂಗಾಮ ಮಾಡಬೇಕಂತಕ್ಕಂಥ ವಿಚಾರ ಇದೆ. ನಮ್ಮ ಮನಸ್ಸಿನಾಗಿಲ್ಲ ಹಂಗಾಮ ಮಾಡಬೇಕಂತ. ಆದರೂ ಕೂಡ ಅವರು ಆ ನಮ್ಮನ್ನು ಏನಾದರೂ ಕೇರ್ಲೆಸ್ ಮಾಡಿದರೆ ಈ ಸ್ಥಿತಿಗೆ ಬರ್ಬೋದು. ಅದಕ್ಕಾಗಿ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇನೆ. ಮತ್ತು ಈ ವರ್ಷ ಸರ್ಕಾರ ಹೇಳಿತ್ತು ಮೇ ತಿಂಗಳಲ್ಲಿ ಸಾಕಷ್ಟು ಗೊಬ್ಬರ ಇದೆ, DAP ಯೂರಿಯಾ ಎಲ್ಲ ಹೇಳಿತ್ತು. ಆದರೆ ಕೂಡ ಏನು ತಾರತಮ್ಯ ಆಯಿತೋ ಗೊತ್ತಿಲ್ಲ, ಕಾಳಸಂತೆಯಲ್ಲಿ ಮಾರಾಟ ಮಾಡಿರ್ತಕ್ಕಂಥ ರಸಗೊಬ್ಬರವನ್ನು ಯೂರಿಯಾ 240, 250 ಇದ್ದರೆ ಇವತ್ತು 600, 700, 800ವರೆಗೂ ಯೂರಿಯಾ ಮಾರಿದರು. DAP ನೋಡ್ರಿ 1300 ಚಿಲ್ಲರಿತ್ತು, 18, 19, 2000ವರೆಗೂ DAP ಮಾರಿದರು. ಆದರೆ ಅಧಿಕಾರಿಗಳು ಏನು ಹೇಳ್ತಾರಂದರೆ, ಏನು ಸರ್ ಈ ರೈತರನ್ನು ತಗೊಳ್ಳೋದು ತಪ್ಪದ ಅಂತ ಹೇಳಿದರು. ರೈತರು ತಗೊಳ್ಳೋದು. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್
ಡಾಕ್ಟರ್ ವಿಬಿ ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು 24/7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಟಿಕ್, ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918.